ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭವಾಗಲಿಕ್ಕೆ ದಿನಗಣನೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಈ ದಿನದಿಂದ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಅದರ ಜೊತೆಗೆ ತುಂಬಾ ಜನ ಬ್ಯಾಂಕ್ಗಳಲ್ಲಿ ಹೋಗ್ಬಿಟ್ಟು ಅಕೌಂಟ್ ಮಾಡಿಸ್ಬೇಕಂತೆ ಗೃಹಲಕ್ಷ್ಮಿ ಯೋಜನೆಗೆ. ಈ ಅಕೌಂಟಿಗೆ ಹಣವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಬ್ಯಾಂಕ್ಗಳಿಗೆ ಹೋಗ್ತಾ ಇದ್ದೀರಾ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಹೋಗಿ ಯಾರೆಲ್ಲ ಅಕೌಂಟ್ ಮಾಡಿಸ್ಬೇಕು, ಏನಿದು ಅನ್ನೋದ್ರ ಬಗ್ಗೆ. ಸೊ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ತುಂಬಾನೇ ಖುಷಿಯಾಗಿರುವಂಥ ವಿಚಾರ. ಅದರಲ್ಲೂ ಕೂಡ ನಮ್ಮ ಹಿಂದೂಗಳಿಗೆ ತುಂಬಾನೇ ಖುಷಿಯಾಗಿರುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನಂದರೆ, ನಮ್ಮ ರಾಮ ಮಂದಿರದಲ್ಲಿ ಧರ್ಮ ಧ್ವಜಾರೋಹಣವನ್ನು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ನರೇಂದ್ರ ಮೋದಿಜಿಯವರು ಧ್ವಜಾರೋಹಣವನ್ನು ಮಾಡಿದ್ದಾರೆ. ಸಾಕಷ್ಟು ವರ್ಷಗಳ ಕನಸು ಅಂತ ಹೇಳ್ಬೋದು, ದಿನಗಳ ಕನಸು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಸಾಕಷ್ಟು ವರ್ಷಗಳ ಕನಸು ಇದು. ರಾಮ ಮಂದಿರ ಆಗಬೇಕು ಅಂತ ಆಯಿತು, ಅದೇ ಥರ ರಾಮ ಮಂದಿರ ಕೂಡ ಆಯಿತು. ಹಾಗೆಯೇ ಇವತ್ತು ಧರ್ಮ ಧ್ವಜಾರೋಹಣ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಮೋದಿಜಿ ಅವರು ಧ್ವಜಾರೋಹಣವನ್ನು ಕೂಡ ಮಾಡಿದ್ರು. ಸಾಕಷ್ಟು ವರ್ಷಗಳ ಕನಸು ಈಗ ಈಡೇರಿದೆ ಅಂತಲೇ ಹೇಳ್ಬೋದು. ಎಲ್ಲ ಕಂಪ್ಲೀಟ್ ಆಗಿ ಕೆಲಸಗಳು ಇವತ್ತು ಧರ್ಮ ಧ್ವಜಾರೋಹಣವನ್ನು ಮಾಡಿದ್ರು. ಇದಷ್ಟು ಒಂದು ಸಾಕಷ್ಟು ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆಯೇ ಇದೊಂದು ನಮ್ಮ ಸಂಸ್ಕೃತಿ, ಹಾಗೇನೆ ಒಂದು ಪರಂಪರೆ ಅಂತಾನೆ ಹೇಳ್ಬೋದು. ಎಷ್ಟೋ ವರ್ಷಗಳ ಕನಸು ಒಂದು ರಾಮ ಮಂದಿರವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದ್ದಿದ್ದು. ಅದೇ ರೀತಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ರು ಲಾಸ್ಟ್ ಇಯರ್. ಈ ವರ್ಷ ಧರ್ಮ ಧ್ವಜಾರೋಹಣವನ್ನು ಕೂಡ ಮಾಡಿದ್ರು. ಈ ಒಂದು ಖುಷಿಯಾದ ವಿಚಾರವನ್ನ ಹೇಳ್ಕೊಳಕ್ಕೆ ನನಗೂ ಕೂಡ ಖುಷಿ ಆಗ್ತಿದೆ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಟಿವಿಗಳಲ್ಲಿ ಅಥವಾ ಮೊಬೈಲ್ಗಳಲ್ಲಿ, ವಾಟ್ಸಪ್ ಸ್ಟೇಟಸ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಬೇರೆ ಬೇರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಪೇಜ್ಗಳಲ್ಲೂ ಚೆಕ್ ಮಾಡಿರ್ತೀರಿ. ಈ ಧರ್ಮ ಧ್ವಜಾರೋಹಣ ಅನ್ನೋದು ಒಂದಿಷ್ಟು ಏನಂತ ಹೇಳಂದ್ರೆ ಖುಷಿಯನ್ನ ಕೊಡುವಂತ ವಿಚಾರ. ಎಲ್ಲರೂ ಕೂಡ ಇವತ್ತು ಟಿವಿಯಲ್ಲಿ ನೋಡಿರ್ತೀರಾ, ಜೊತೆಗೆ ಎಲ್ಲ ಬೇರೆ ಬೇರೆ ಪೇಜ್ಗಳಲ್ಲೂ ಕೂಡ ಚೆಕ್ ಮಾಡಿರ್ತೀರಾ. ಸೊ ತುಂಬಾನೇ ಖುಷಿಯಾಗಿದೆ. ನಾನು ಕೂಡ ಅದ್ರ ಬಗ್ಗೆ ಖುಷಿಯನ್ನು ಹಂಚ್ಕೊತೀನಿ. ನಿಮಗೂ ಕೂಡ ಖುಷಿಯಾಗಿರುತ್ತೆ. 100% ಇದ್ರ ಬಗ್ಗೆ ಮಾತೇ ಇಲ್ಲ. ಸೊ ಒಂದು ಖುಷಿಯಾದ ವಿಚಾರವನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಅಕೌಂಟು ಇನ್ನು ಮುಂದೆ ಈ ಹಣಕ್ಕೆ ಬರಲ್ವಂತೆ, ಈ ಅಕೌಂಟಿಗೆ ಬರಲ್ವಂತೆ, ಬೇರೆ ಅಕೌಂಟಿಗೆ ಬರತ್ತಂತೆ. ನಾವು ಸಂಘ ಮಾಡಬೇಕಂತೆ, ಹಣವನ್ನ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ತುಂಬಾ ಜನ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ಅವರಿಗೆ ಏನೂ ಕೂಡ ಡೀಟೇಲ್ಸ್ ಗೊತ್ತಿರಲ್ಲ. ಕೆಲವರು ಯೂಟ್ಯೂಬಲ್ಲಿ ಹೇಳಿರ್ತಾರೆ, ಅರ್ಧಂಬರ್ಧ ಹೇಳಿರ್ತಾರೆ. ಅವರಿಗೆ ಪೂರ್ತಿ ಡೀಟೇಲ್ಸ್ ಗೊತ್ತಿರತ್ತೋ ಇಲ್ಲ ಗೊತ್ತಿಲ್ಲ. ಸುಮ್ಮನೆ ಏನೋ ಒಂದು ಹೇಳಿರ್ತೀರ, ಸಂಘ ಮಾಡಬೇಕಂತೆ, ವರ್ಷಕ್ಕೆ ಇಷ್ಟು ಕಟ್ಟಬೇಕಂತೆ, ತಿಂಗಳಿಗೆ 200 ರೂಪಾಯಿ ಸೇವಿಂಗ್ಸ್ ಮಾಡಬೇಕಂತೆ, ತಿಂಗಳಿಗೆ 500 ರೂಪಾಯಿ ಸೇವಿಂಗ್ಸ್ ಮಾಡಬೇಕಂತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳಿರ್ತೀರ. ಪಾಪ ಅವರಿಗೆ ಕ್ಲಾರಿಟಿ ನ್ಯೂಸ್ ಸಿಕ್ಕಿರಲ್ಲ. ಏನು ಮಾಡ್ತೀರಾ ಅಂದರೆ, ಇವತ್ತು ನಾನು ಬ್ಯಾಂಕಲ್ಲಿ ಒಂದು ಪರ್ಸ್ನಲ್ ಕೆಲಸದ ಮೇಲೆ ಬ್ಯಾಂಕಿಗೆ ಹೋಗಿದ್ದೆ. ತುಂಬ ರಶ್ ಇತ್ತು ಬ್ಯಾಂಕಲ್ಲಿ. ಸೊ ಬ್ಯಾಂಕಲ್ಲಿ ಹೋಗಿ ಹೇಗೆ ಅಕೌಂಟ್ ಮಾಡಿಸ್ಬೇಕು ಅನ್ನೋದು ಪಾಪ ಎಲ್ಲರಿಗೂ ಕೂಡ ಗೊತ್ತಿರಲ್ಲ. ಅಕೌಂಟ್ ಮಾಡಿಸೋಂಥವ್ರು ನಿಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಹಾಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋದ್ರೆ ಸಾಕು. ಅಕೌಂಟನ್ನು ಫಾರಂ ಕೊಡ್ತಾರೆ, ಕೆನರಾ ಬ್ಯಾಂಕ್ಗಳಲ್ಲಿ ಫಿಲ್ ಮಾಡ್ಕೊಡ್ಬೇಕಾಗತ್ತೆ. ಕೆಲವೊಂದು SBI ಬ್ಯಾಂಕ್ಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಫಿಲ್ ಮಾಡ್ತಾರೆ. ಸೊ ಈ ಥರ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಕೆಲವೊಂದು ಕಡೆ ಫೋಟೋ 2 ಕೇಳ್ತಾರೆ, ಕೆಲವೊಂದು ಕಡೆ 3 ಕೇಳ್ತಾರೆ. ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ತುಂಬ ಜನ ಏನು ಮಾಡ್ತಾ ಇದ್ದೀರಾ ಅಂದರೆ, ಯೂಟ್ಯೂಬ್ಗಳಲ್ಲಿ ಏನು ಹೇಳ್ತಾ ಇದ್ದೀರಾ ಅಂದರೆ ಮಿಸ್ ಗೈಡ್ ಕೊಡ್ತಾ ಇದ್ದೀರಾ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಿಂಗಳಿಗೆ 200 ರೂಪಾಯಿ ಕಟ್ಕೊಂಡು ಹೋಗ್ಬೇಕಂತೆ, ತಿಂಗಳಿಗೆ 1000 ರೂಪಾಯಿ ಕಟ್ಟಬೇಕಂತೆ. ನೀವು ಈಗ ಅಕೌಂಟಿಗೆ ಬೇರೆ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಂತೆ, ನೀವು ಸಂಘ ಮಾಡ್ಕೊಂಡು ಕಟ್ಟಬೇಕಂತೆ ಅಂತ ಈ ಥರ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತೀರಾ. ಕೆಲವೊಂದು ವಿಷಯ ನಿಮಗೆ ಗೊತ್ತಿದ್ರೆ ಪೂರ್ತಿಯಾಗಿರುವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡಿ. ಈ ಅರ್ಧಂಬರ್ಧ ಮಾಹಿತಿಯನ್ನು ಪಾಪ ನೀವು ಕೊಟ್ಟಿರ್ತೀರಾ. ಇದನ್ನ ಜನ ನಿಜವಾಗ್ಲೂ ಅಂದ್ಕೊಂಡು ಬ್ಯಾಂಕ್ಗಳಿಗೆ ಹೋಗಿ ಕ್ಯೂ ನಿಂತ್ಕೊಂಡಿರ್ತಾರೆ. ಸೊ ನಾವು ಅಕೌಂಟ್ ಮಾಡ್ಸೋಕ್ಕೆ ಅವರಿಗೆ ಪಾಪ ಏನು ತೊಗೊಂಡು ಹೋಗ್ಬೇಕಂತ ಗೊತ್ತಿಲ್ಲ. ಈಗ ಒಂದು ನಾರ್ಮಲ್ ಅಕೌಂಟ್ ಮಾಡಿಸ್ಬೇಕು ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು, ನಿಮ್ಮ ಪಾನ್ ಕಾರ್ಡ್ ತೊಗೊಂಡೋಗ್ಬೇಕು. ಆದರೆ ಅದು ತೊಗೊಂಡೋಗ್ಬೇಕು ಅಂತ ಗೊತ್ತಿರಲ್ಲ ಅವರಿಗೆ. ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಂತಲ್ಲ, ನಮ್ಗೆ ಯಾವಾಗಿಂದ ಬರುತ್ತೆ ಅಂತ ಅವ್ರು ಡೈರೆಕ್ಟಾಗಿ ಕೇಳ್ತಾರೆ. ಕೆಲವರು ಹೇಳ್ತಾರೆ, ನಮಗೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತೊಗೊಬಂದ್ಬಿಟ್ಟಿದ್ದೀವಿ, ನೀವು ಈಗ ಅಕೌಂಟ್ ಮಾಡಿಕೊಟ್ಬಿಡಿ, ಇದಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ.
ಸೊ ಇದು ನಮಗೆ 200 ರೂಪಾಯಿ ಕಟ್ಕೊಳಕ್ಕೆ ಹೋಗಿ ಹೇಳಿದ್ದಾರೆ, ಆ ಹಣ ಬರುತ್ತಂತೆ ಅಂತ. ಸೊ ಇದನ್ನ ದಯವಿಟ್ಟು ಯಾವ ಯೂಟ್ಯೂಬರ್ಸ್ ಕೂಡ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಪಾಪ ಅವರಿಗೂ ಕೂಡ ಗೊತ್ತಿರಲ್ಲ, ನಾವು ಹೇಳುವಂತ ಅರ್ಧಂಬರ್ಧ ಮಾಹಿತಿಯನ್ನ ತಿಳ್ಕೊಂಡು ಅವರು ಸತ್ಯ ಅನ್ಕೊಂಡು ಅಲ್ಲಿ ತನಕ ಹೋಗ್ತಾರೆ. ಸೊ ಅಲ್ಲಿ ಬ್ಯಾಂಕಲ್ಲಿ ಕ್ಯೂ ನಿಂತ್ಕೊಂತಾರೆ, ಅದು ನಾನು ತಪ್ಪು ಅಂತ ಹೇಳಲ್ಲ. ಇಲ್ಲಿ ಎಷ್ಟೋ ಜನ, ನಾವೊಂದು 20ರಿಂದ 30 ಜನ ಕ್ಯೂ ನಿಂತ್ಕೊಂಡಿರ್ತೀವಿ, ಅವರಿಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಗೊತ್ತಿಲ್ಲದೆ ಆ ಕ್ಯೂ ಅಲ್ಲಿ ಅವರು ಕೂಡ ಆ್ಯಡ್ ಆನ್ ಆಗಿರ್ತಾರೆ. ಇಲ್ಲಿ ಜೆನ್ಯೂನ್ ರೀಸನ್ ಇಂದ ಬಂದಿರುವಂತವರು ಕೂಡ ಆ ಕ್ಯೂ ಅಲ್ಲಿ ಆ್ಯಡ್ ಆಗಿರ್ತಾರೆ. ಅವಾಗ ಏನಾಗುತ್ತೆ, ಬ್ಯಾಂಕ್ ಅಲ್ಲಿ ಇರುವಂತ ಎಂಪ್ಲಾಯೀಸ್ ಗಳಿಗೂ ಕೂಡ ಕೋಪ ಬರುತ್ತೆ, ಇದನ್ನ ಯಾರು ಈ ತರ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಸೊ ಗೊತ್ತಿದ್ರೆ ಪೂರ್ತಿ ವಿಚಾರವನ್ನ ಹೇಳ್ಬೇಕು, ಜನರಿಗೂ ಕೂಡ ಗೊತ್ತಿರಲ್ಲ. ಇಲ್ಲ ಅವ್ರು ಒಂದ್ಸರಿ ಹೇಳಿದ್ರೆ ಕೆಲವೊಂದಿಷ್ಟು ಜನಕ್ಕೆ ಏನಂದ್ರೆ ಅರ್ಥನೇ ಆಗಲ್ಲ, ಇಲ್ಲ ಈ ತರ ಇಲ್ಲ ಮೇಡಮ್, ಇನ್ನು ನಿಮ್ಗೆ ಯಾವ ಅಕೌಂಟಿಗೆ ಬರುತ್ತೆ ಆ ಅಕೌಂಟಿಗೆ ಬರುತ್ತೆ ಅಂತ ಎಂಪ್ಲಾಯೀಸ್ಗಳು ಹೇಳಿದ್ರು ಕೂಡ ಆ ಎಂಪ್ಲಾಯ್ ಮಾತು ಕೇಳಲ್ಲ. ಅವರು ಬೈಯೋದು, ಇಲ್ಲ ನಮ್ಮ ಮೊಬೈಲಲ್ಲಿ ಹೇಳ್ಬಿಟ್ಟಿದ್ದಾರೆ, ನಾವು ಅವ್ರು ಹೇಳೋದನ್ನೇ ಕೇಳೋದು, ನೀವು ಯಾಕೆ ಸುಳ್ಳು ಹೇಳ್ತೀರಾ, ನಮ್ಮ ಅಕೌಂಟಿಗೆ ದುಡ್ಡು ಬರಬಾರ್ದು ಅಂತ ಹೇಳ್ತಾ ಇದ್ದೀರಾ, ಈ ತರ ಮಾತಾಡ್ತಾರೆ. ದಯವಿಟ್ಟು ಯಾರೇ ನೀವೊಂದು ವಿಡಿಯೋ ಮಾಡಿದ್ರು ಕರೆಕ್ಟ್ ಆಗಿರೋಂಥ ಇನ್ಫಾರ್ಮೇಶನ್ ಕೊಡಿ. ಈಗ ನೀವೊಂದು ಅಕೌಂಟ್ ಮಾಡಿಸ್ಬೇಕು ಅಂತ ಇದ್ರೆ ಅದಕ್ಕೆ ಏನ್ ಬೇಕು ಅದನ್ನ ಕೇಳಿ, ಒಂದು ಕಡೆ ನಿಮ್ಗಿರತ್ತೆ ಎನ್ಕ್ವೈರಿ ಅಂತ, ಅಲ್ಲಿ ಕೇಳಿ, ಅಥವಾ ಅಲ್ಲಿರುವಂತ ಸೆಕ್ಯೂರಿಟಿ ಕೇಳಿದ್ರು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸುಮ್ಮನೆ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಂಗೆ ಬ್ಯಾಂಕ್ ಅಕೌಂಟ್ ಬೇಕೀಗ ಮಾಡ್ಕೊಡಿ ಅಂದ್ರೆ ಯಾವ ಬ್ಯಾಂಕಲ್ಲೂ ನೀವು ಸೊ ಒಂದು ಸೇವಿಂಗ್ಸ್ ಅಕೌಂಟ್ ಮಾಡ್ಸಕ್ ಹೋದ್ರೂ ನಿಮ್ಗೆ ಅಕೌಂಟ್ ಆಗಲ್ಲ. ನಿಮ್ಮ ಆಧಾರ್ ಕಾರ್ಡು ಅಥವಾ ನಿಮ್ಮ ಏನೋ ಫೋಟೋನೋ ಅಥವಾ ಪಾನ್ ಕಾರ್ಡ್ನ ತೊಗೊಂಡೋದ್ರೆ ಮಾತ್ರ ಮಾಡ್ಕೊಡ್ತಾರೆ. ಸುಮ್ಮನೆ ಏನೂ ತೊಗೊಂಡೋಗ್ದೇನೆ ನಮ್ಗೆ ಅಕೌಂಟ್ ನಂಬರ್ ಬೇಕು ಅಂದರೆ ಯಾವ ಬ್ಯಾಂಕಲ್ಲೂ ಕೊಡಲ್ಲ. ಈ ಥರ ತಪ್ಪಾದ ಮಾಹಿತಿಗಳನ್ನ ಯಾವ ಪೇಜಲ್ಲೂ ಕೊಡಕ್ಕೆ ಹೋಗ್ಬೇಡಿ. ಈಗ ನಾವೊಂದು ಸತ್ಯ ಹೇಳಿ ವಿಡಿಯೋ ಮಾಡಿರ್ತೀನಿ, ಅದನ್ನ ಯಾರು ಟ್ರಸ್ಟ್ ಮಾಡಲ್ಲ, ಅದೇ ಬೇಜಾರಾಗುತ್ತೆ. ಯಾಕಂದರೆ ನಮಗೊಂದು ನಿಜ ಹೇಳಿರ್ತೀವಿ, ಅದನ್ನು ಟ್ರಸ್ಟ್ ಮಾಡಲ್ಲ. ಫೇಕ್ ಸುದ್ದಿಗಳನ್ನ ತೆಗೆದು ಅಥವಾ ಏನೋ ಒಂದು ನ್ಯೂಸ್ ಮಾಡಿ 10 ನಿಮಿಷನೋ 20 ನಿಮಿಷನೋ ಅದೇ ವಿಡಿಯೋ ಮಾಡ್ತಾರೆ. ಅವರಿಗೆ ವ್ಯೂಸ್ ಚೆನ್ನಾಗಿ ಹೋಗುತ್ತೆ ಅಥವಾ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ವ್ಯೂಸ್ಗಳು ಚೆನ್ನಾಗಿ ಬರುತ್ತೆ. ಅದೇ ನಾವು ನಿಜ ಕಂಟೆಂಟ್ಗಳನ್ನ ಹೇಳಿದ್ರು ಕೂಡ ಇಲ್ಲ ನೀವು ಫೇಕ್ ಹೇಳ್ತಾ ಇದ್ದೀರಾ ಅಂತ ಅದು ಕಮೆಂಟ್ ಪಾಸ್ ಮಾಡೋರು ಇರ್ತಾರೆ. ಯಾಕೆ ಇನ್ನೊಬ್ರು ಬೆಳೆಯೋದು ನೋಡಿ ನೀವು ಹೊಟ್ಟೆ ಹುರ್ಕೊಂತೀರೋ ಅಥವಾ ಇವ್ರು ಬೆಳಿಲೇಬಾರ್ದು ಅಂತ ನೀವು ಹೊಟ್ಟೆ ಹುರ್ಕೊಂತೀರೋ ನನಗೆ ಗೊತ್ತಿಲ್ಲ. ಬಟ್ ಈ ತರ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಬೇಡಿ. ಜನರು ಯಾರು ಕೂಡ ಏನೋ ತಪ್ಪು ಅಥವಾ ನಿಜ ಅನ್ಕೊಂಡು ನಮ್ಗೆ ಬ್ಯಾಂಕಿಗೆ ಹೋಗ್ಬೇಡಿ. ಆ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಂದ್ರೆ ಟಿವಿಗಳಲ್ಲಿ ಬರುತ್ತೆ, ದಯವಿಟ್ಟು ನೋಡಿ. ಎಲ್ಲೂ ಕೂಡ ನೀವು ಬೇರೆ ಅಕೌಂಟ್ ಮಾಡಿಸ್ಬೇಕು, ಆ ಅಕೌಂಟಿಗೆ ದುಡ್ಡು ಹಾಕ್ತೀವಿ ಅಂತ ಸರ್ಕಾರ ಹೇಳಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಕೆನರಾ ಬ್ಯಾಂಕಲ್ಲಿ ಸಾಕಷ್ಟು ಸ್ಕೀಮ್ಗಳು ಕೂಡ ಬಂದಿದೆ. ಸೊ ಏಂಜಲ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮನ್ನು ಬಿಡುಗಡೆ ಮಾಡಿದ್ದಾರೆ. ಈ ಅಕೌಂಟಿಗೆ ಪ್ರತಿ ವರ್ಷಕ್ಕೆ ಒಂದು ಸಾರಿ 500 ರೂಪಾಯಿ ಕಟ್ ಆಗುತ್ತೆ. ನಿಮ್ಮ ಅಕೌಂಟಲ್ಲಿ ಮಿನಿಮಮ್ 45 ಆರ್ 90 ಡೇಸಲ್ಲಿ 5000 ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಇದರಿಂದ ಏನು ಬೆನಿಫಿಟ್ ಅಂತ ನೀವು ಕೇಳೋದಾದ್ರೆ, ಸೊ ಇದರಲ್ಲಿ ಕ್ಯಾನ್ಸರ್ ಏನಾದರೂ ಹೆಣ್ಮಕ್ಳಿಗೆ, ಇದು ಹೆಣ್ಮಕ್ಳಿಗೋಸ್ಕರನೇ ಬಂದಿರುವಂತಹ ಒಂದು ಸ್ಕೀಮು. ಹೆಣ್ಮಕ್ಳಿಗೆ ಏನಾದ್ರು ಮುಂದಿನ ಫ್ಯೂಚರ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಸರ್ಜರಿ ಮಾಡಿಸ್ಕೊಂಡವರು ಹೆಚ್ಚಾಗಿದ್ದಾರೆ. ಸೊ ಈ ಥರ ಏನಾದರೆ ಅವ್ರ ಕಡೆಯಿಂದ ಇಂದಿಷ್ಟು ಲಕ್ಷ ಅಂತ ಹೇಳ್ಬಿಟ್ಟು ಮೆಡಿಕಲ್ ಚಾರ್ಜ್ ಅಂತ ಕೊಡ್ತಾರೆ. ಹಾಗೆ ಆಕ್ಸಿಡೆಂಟ್ ಏನಾದ್ರು ಆಗಿ ಸೊ ಡೆತ್ ಆದರೆ ಯಾರು ನಾಮಿನಿ ಆಗಿರ್ತಾರೋ ಅವರಿಗೆ 2 ಲಕ್ಷ ರೂಪಾಯಿ ಥರ ತಗೊಡ್ತಾರೆ. ಸಾಕಷ್ಟು ಪೋಸ್ಟ್ ಆಫೀಸ್ಗಳಾಗಿ ಬ್ಯಾಂಕ್ಗಳಾಗಿ ಸಾಕಷ್ಟು ಡಿಫ್ರೆಂಟ್ ಆಗಿರುವಂಥ ಸ್ಕೀಮ್ಗಳು ಬಂದಿದೆ. ಪ್ರತಿಯೊಬ್ಬರು ಹೋಗಿ ಚೆಕ್ ಮಾಡಿ ಮಾಡಿಸ್ಕೊಳ್ಳಿ. ಸೊ ನಿಮ್ಗೇನಾದ್ರು ಇದ್ರ ಬಗ್ಗೆ ಕೆನರಾ ಬ್ಯಾಂಕ್ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಚೆಕ್ ಮಾಡಿ, ಅಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಲತಾ ನವೀನ್ 9 ಅಂತ ಇದೆ. ಸೊ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್ನ, ದಯವಿಟ್ಟು ಹೋಗಿ ಫಾಲೋ ಮಾಡಿ ಅಂತ ಹೇಳ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತಾರೆ. ಇದೊಂದು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ದಿನ ಅಂತೂ ಕಳೆದೋಯ್ತು, ಜನರು ಕೂಡ ಕಾಯ್ತಾ ಇದ್ದಾರೆ. ಬಟ್ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೋ ನಾವು ಕೂಡ ಕಾದು ನೋಡಬೇಕು. ಸೊ ಇದು ಇವತ್ತಿನ ವಿಚಾರವಾಗಿತ್ತು. ಹಾಗೇನೆ ಇವತ್ತೆಲ್ಲರಿಗೂ ಕೂಡ ಖುಷಿಯಾಗಿರುವಂತಹ ವಿಚಾರ ಅಂತಾನೆ ಹೇಳ್ಬೋದು, ಧರ್ಮ ಧ್ವಜ ಸ್ಥಾಪನೆ ಆಗಿರುವಂತಹ ದಿನ. ಸೊ ಇದನ್ನ ತುಂಬಾ ಖುಷಿಯಾಗಿರುವಂತಹ ವಿಚಾರ, ತುಂಬಾ ಖುಷಿಯಾಗಿ ನಾವು ಹೇಳುವಂಥದ್ದು. ಸೊ ನಿಮ್ಗೆ ಏನು ಅನಿಸ್ತು ಇದ್ರ ಬಗ್ಗೆ ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಫಾಲೋ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.